ಬರೋಬ್ಬರಿ 18 ವರ್ಷಗಳ ನಂತರ ಐಪಿಎಲ್ನಲ್ಲಿ ಆರ್ಸಿಬಿ ಮೊದಲ ಬಾರಿಗೆ ಕಪ್ ಗೆದ್ದ ಮೇಲೆ ಸಂಭ್ರಮಾಚರಣೆಯ ಟೈಮ್ನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಆಗಿತ್ತು. ಈ ದುರಂತದಲ್ಲಿ 11 ಜನ ಮೃತಪಟ್ಟಿದ್ರು. ಇದಾದ ಮೇಲೆ ಆರ್ಸಿಬಿ ಯಾವುದೇ ಪೋಸ್ಟನ್ನು ಹಂಚಿಕೊಂಡಿರಲಿಲ್ಲ. ಈ ದುರಂತ ಆಗಿ ಸುಮಾರು 85 ದಿನವೇ ಆಯಿತು. ಅದಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕ ಸಂದೇಶವೊಂದನ್ನು ಆರ್ಸಿಬಿ ಹಂಚಿಕೊಂಡಿದೆ. ಪ್ರಿಯ 12th ಆರ್ಮಿ, ಇದು ನಿಮಗೆ ನಮ್ಮ ಹೃತ್ಪೂರ್ವಕ ಪತ್ರ. ನಿಮ್ಮ 12ನೇ ಸೈನ್ಯದ ಬಗ್ಗೆ ನಾವು ತುಂಬ ಸಂತೋಷ ಪಡ್ತೀವಿ. ನಾವು ಮೌನಕ್ಕೆ ಜಾರಿರಲಿಲ್ಲ, ದುಃಖದಲ್ಲಿ ಮುಳುಗಿದ್ದೆವು. ಈ ಸ್ಥಳ ಒಂದು ಕಾಲದಲ್ಲಿ ನೀವು ಹೆಚ್ಚು ಆನಂದಿಸಿದ ಶಕ್ತಿ ನೆನಪುಗಳಿಂದ ತುಂಬಿತ್ತು. ಆದರೆ ಜೂನ್ 4 ಎಲ್ಲವನ್ನೂ ಬದಲಾಯಿಸಿತು. ಆ ದಿನ ನಮ್ಮ ಹೃದಯಕ್ಕೆ ನೋವುಂಟು ಮಾಡಿದೆ. ಜೊತೆಗೆ ನಿಧಾನವಾಗಿ ನಾವು ಕೇವಲ ಪ್ರತಿಕ್ರಿಯೆಗಿಂತ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸಿದ್ದೀವಿ. ನಾವಿವತ್ತು ಮರಳಿ ಬರ್ತಾ ಇದ್ದೀವಿ, ಆದರೆ ಆಚರಣೆಯೊಂದಿಗೆ ಅಲ್ಲ, ಕಾಳಜಿಯೊಂದಿಗೆ ಅಂತ ಬರೆದುಕೊಂಡು ಒಂದು ಹೊಸ ಯೋಜನೆಯೊಂದಿಗೆ ಮರಳಿದೆ ಆರ್ಸಿಬಿ. ಅದೇ ಆರ್ಸಿಬಿ ಕೇರ್ಸ್. ಏನಿದು ಆರ್ಸಿಬಿ ಕೇರ್ಸ್ ಅಂತಂದರೆ ಅದ್ರ ಬಗ್ಗೆಯೂ ಬರ್ಕೊಂಡಿದ್ದಾರೆ. ನಮ್ಮ ಅಭಿಮಾನಿಗಳು ಮತ್ತು ಸಮುದಾಯಕ್ಕಾಗಿ ನಿಷ್ಠೆಯಿಂದ ರೂಪಿಸಿದ ಒಂದು ಯೋಜನೆ ಇದಾಗಿದೆ. ಇವತ್ತು ನಾವು ಮತ್ತೆ ಮರಳಿದ್ದೀವಿ, ನಿಮ್ಮೊಂದಿಗೆ ಅಂದರೆ ಅಭಿಮಾನಿಗಳೊಂದಿಗೆ ನಿಲ್ಲುವ ಭರವಸೆಯನ್ನು ನೀಡುತ್ತಾ ಕರ್ನಾಟಕದ ಹೆಮ್ಮೆಯಾಗಿ ಮುಂದೆ ಸಾಗುತ್ತೇವೆ. ಇದು ನಮ್ಮ ಕಾಳಜಿ, ನಮ್ಮ ಪ್ರತಿಜ್ಞೆ. ಆರ್ಸಿಬಿ ಕೇರ್ಸ್. ನಾವು ಸದಾ ನಿಮ್ಮೊಂದಿಗಿದ್ದೀವಿ. ಹೆಚ್ಚಿನ ಮಾಹಿತಿ ಶೀಘ್ರದಲ್ಲೇ ಹಂಚ್ಕೊಳ್ತೀವಿ ಅಂಥೇಳಿ ಆರ್ಸಿಬಿ ತನ್ನ ಪೋಸ್ಟ್ನಲ್ಲಿ ಬರೆದುಕೊಂಡಿದೆ.